ಇದು ಹಿಂಗಿಂಗಿದ್ದು ಬದುಕೋದು ಭಾರಿ ಕಷ್ಟ ಇದ್ದು. ಆಕಳಲ್ಲಿ ತಂಪು, ಎಮ್ಮೆ ಹಾಲು ಹೀಟು, ಎಮ್ಮೆ ಮಜ್ಜಿಗೆ ತಂಪು, ಆಕಳ ಮಜ್ಜಿಗೆ ಹೀಟು, ಆಕಳ ತುಪ್ಪ ತಂಪು, ಎಮ್ಮೆ ತುಪ್ಪ ಹೀಟು, ಸೌತೆಕಾಯಿ ಗರ್ಮಿ, ಮಗಕಾಯಿ ತಂಪು, ಬಟಾಟೆ ಗ್ಯಾಸು, ಹಲಸಿನಕಾಯಿ ಕಸ, ಬಾಳೆಹಣ್ಣು ಕಪ, ಕಳಲೆ ಕೆಟ್ಟ ಹೀಟು, ಪಪ್ಪಾಳೆ ಹಣ್ಣು ಹೀಟೆಯ, ಬೆಂಡೆಕಾಯಿ ಲ್ವಾಳೆ, ಬೆಳ್ಳುಳ್ಳಿ ಸುಟಿ, ಬದನೆಕಾಯಿ ಮೈ ತೋರಿಸ್ತು, ಉದ್ದು ನಂಜು, ಹಸಿಮೆಣಸು ಮೂಲವ್ಯಾಧಿ, ಸೂಜಿ ಮೆಣಸು ಗಮಿತು, ಬೋಳ್ಕಾಳು ತಂಪು, ಕೆತ್ತನ ಸೊಪ್ಪು ಬಾಯಿ ತೋರಿಸ್ತು, ಬಾಳೆಕಾಯಿ ಜಡ್ಡು, ಬೇರು ಹಲಸು ಕಸ, ಕೇಸರಿ ತಿಮ್ಮನ ಅಂದ್ರೆ ಮೊಬ್ಬು, ಬಕ್ಕೆ ಹಣ್ಣು ಅಜೀರ್ಣ. ಬದುಕೋದು ಭಾರಿ ಕಷ್ಟ ಇದ್ದಪ್ಪ. ಇದು ಹಿರಿಯರ ಕಿವಿ ಮಾತು, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಬೇರೆಯವರದು ಹಾಕಿಕೊಂಡು ಬರಬೇಡಿ. ಹಸು ಕರುಗಳಿಗೆ ಪ್ರಾಣಿಗಳಿಗೆ ಹಳಿಸಿದ್ದನ್ನು ಹಾಕಬೇಡಿ. ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದಿದ್ದ ನೀರು ಮುಸುರೆ ಹಾಕಬೇಡಿ. ಒಬ್ಬರು ಹಾಕಿಕೊಂಡ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ. ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ. ಇದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆ್ಯಕ್ಟಿವ್ ಆಗೋಣ. ದಿನ 5 ನಿಮಿಷದಲ್ಲಾದರೂ ಬಿಸಿಲಿಗೆ ಮೈಯೊಡ್ಡೋದನ್ನು ಮರಿಬೇಡಿ. ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ. ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ದಿನ ಮಾಡಿ. ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ. ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತಾಡೋದು ನಿಲ್ಲಿಸಿ. ಭರ್ಪೂರ್ ಓದಿ ಮತ್ತು ಇತರರನ್ನು ಓದಿಗೆ ಪ್ರೇರೇಪಿಸಿ. ದಿನದಲ್ಲಿ 10 ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ. ಈ ಮಾತು ಮಾತ್ರ ಸತ್ಯ. ಎಲ್ಲರೂ ಮೆಚ್ಚಿಕೊಳ್ಳಲಿ ಅಂತ ಅಥವಾ ಎಲ್ಲರೂ ಮೆಚ್ಚುವಂತೆ ಬಾಳುತ್ತೇನೆ ಎನ್ನುವ ಭ್ರಮೆಯಲ್ಲಿ ಬದುಕಬಾರದು. ಆ ರೀತಿ ಮಾಡಲು ಒಂದು ಇಡೀ ಜನ್ಮವಾದರೂ ಸಾಲದು. ಇಂಗ್ಲೀಷಿನಲ್ಲಿ ಅಕ್ಷರ ಸೈಲೆಂಟಾಗಿ ಇದ್ದರೆ ಕನ್ನಡದಲ್ಲಿ ಕೆಲ ಪದಗಳೇ ಸೈಲೆಂಟ್ ಆಗಿರುತ್ತವೆ. ಉದಾಹರಣೆಗೆ, ಮದುವೆ ಸಮಯದಲ್ಲಿ ನಮ್ಮ ಮಗಳು ಹಸು ಇದ್ದಂತೆ ಎಂದು ಹೇಳುತ್ತಾರೆ. ಇದರಲ್ಲಿ ತಿವಿಯುವ ಎಂಬ ಪದ ಸೈಲೆಂಟ್ ಆಗಿರುತ್ತದೆ. ಹಾಗೆ ಮದುವೆಯ ಕೊನೆಯಲ್ಲಿ ಮದುಮಗನಿಗೆ ಹುಷಾರಾಗಿ ನೋಡಿಕೋ ಎಂದು ಹೇಳುತ್ತಾರೆ. ಇದರಲ್ಲಿ ನಿನ್ನನ್ನ ಎಂಬ ಪದ ಸೈಲೆಂಟ್. ಹೀಗೆ ಎಷ್ಟೋ ಪದಗಳಿವೆ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ, ಒಳಗೊಂದು ಹೊರಗೊಂದು ಮಾತನಾಡುವವರಿಗೆ ಜನರು ಬಹುಬೇಗ ಕರಗಿ ಹೋಗುತ್ತಾರೆ. ಅದೇ ಇದ್ದದ್ದು ಇದ್ದ ಹಾಗೆ ಸತ್ಯವನ್ನು ನುಡಿಯುವವರನ್ನು ಕಂಡರೆ ನಿಷ್ಠೂರವಾಗಿ ನೋಡುತ್ತಾರೆ. ಇದೇ ಜಗತ್ತು. ಪಾಲಕರೇ ನೆನಪಿಡಿ, ಪ್ರತಿ ಮಕ್ಕಳ ಬೆಳವಣಿಗೆಯ ಹಿಂದೆ ಪಾಲಕರ ಶ್ರಮ ಇರುತ್ತದೆ. ಅದರ ಅರಿವು ಮಕ್ಕಳಿಗೆ ಆಗುವಂತಿರಲಿ. ಹಣ ಇದೆ ಎಂಬ ಕಾರಣಕ್ಕೆ ಎಲ್ಲವನ್ನೂ ಮಾಡಿಕೊಡುವ ಮಕ್ಕಳಿಗೆ ಕೊಂಚವೂ ಕಷ್ಟ ಬರದಂತೆ ಮಾಡುವ ವ್ಯವಸ್ಥೆ ತಪ್ಪು. ಪ್ರತಿ ಸಂಪತ್ತಿನ ಗಳಿಕೆಯ ಹಿಂದಿರುವ ಶ್ರಮದ ಫಲ ಅವರಿಗೆ ತಿಳಿದಿರಬೇಕು. ನಿಮ್ಮ ತಂದೆ ತಾಯಿ, ಪೋಷಕರು, ಅಜ್ಜ ಮತ್ತು ಅಜ್ಜಿಯರನ್ನು ನೋಡಿಕೊಳ್ಳಿ. ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಮತ್ತು ಯಾವಾಗಲೂ ಅವರನ್ನು ಗೌರವಿಸಿ. ಮಹಿಳೆಯರನ್ನು ಗೌರವಿಸಿ. ಆಂಬ್ಯುಲೆನ್ಸ್ಗೆ ದಾರಿ ಕೊಡಿ. ನಾವು ಬದಲಾಗಬೇಕೇ ಹೊರತು ದೇಶವನ್ನಲ್ಲ. ಒಮ್ಮೆ ನಮ್ಮನ್ನು ನಾವು ಬದಲಾಯಿಸಿಕೊಂಡರೆ ದೇಶ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ನಮ್ಮ ಮಕ್ಕಳು ಸ್ವಚ್ಛ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಬದುಕಬೇಕೆಂದು ನಾವು ಬಯಸಿದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಇವುಗಳನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿ. ಯಾವ ನಾಯಕನೂ ದೇಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಮತ್ತು ನಾನು ನಮ್ಮನ್ನು ಬದಲಾಯಿಸುವ ಮೂಲಕ ನಮ್ಮ ಪ್ರೀತಿಯ ರಾಷ್ಟ್ರವನ್ನು ಬದಲಾಯಿಸಬಹುದು. ರಘುಪತಿ ರಾಘವ ಒರಿಜಿನಲ್ ಹಾಡನ್ನು ಕೇಳುವ. ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್, ಸುಂದರ ವಿಗ್ರಹ ಮೇಘಶ್ಯಾಮ್, ಗಂಗಾ ತುಳಸಿ ಸಾಲಿಗ್ರಾಮ್, ಭದ್ರಗಿರೀಶ್ವರ ಸೀತಾರಾಮ್, ಭಕ್ತ ಜನಪ್ರಿಯ ಸೀತಾರಾಮ್, ಜಾನಕಿ ರಾಮ ಸೀತಾರಾಮ, ಜಯ ಜಯ ರಾಘವ ಸೀತಾರಾಮ್. ಲಕ್ಷ್ಮಣಾಚಾರ್ಯರು ಬರೆದಿದ್ದಿದ್ದು. ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೇರೆಯವರಿಗೂ ಒಂದು ಲೈಕ್ ಕೊಡಿ. ನಮಸ್ಕಾರ.